ಹುಷಾರು. Hi my beautiful viewers, welcome back my YouTube channel. ನಾವು ನೆಕ್ಸ್ಟು ಕೊನಾರ್ಕ್ ಹೋಗೋಣ ಅಂತ ಹೇಳಿ ಬಂದ್ವಿ. ಕೊನಾರ್ಕ್ ಟೆಂಪಲ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಅದನ್ನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿದೆ. ಒರಿಸ್ಸಾಗೆ ಬಂದರೆ ಇದೊಂದು ನೋಡಬೇಕಾದಂಥ ಪ್ಲೇಸ್ ಅಂತ ಹೇಳಬಹುದು. ಅಷ್ಟು ಚೆನ್ನಾಗಿದೆ ಈ ಕೊನಾರ್ಕ್. ನಾವು ಬಂದಿದ್ದು ಲೇಟ್ ಆಗಿಬಿಟ್ಟಿತ್ತು. ಇಲ್ಲಿ ಒರಿಸ್ಸಾದಲ್ಲಿ ಹೇಗೆ ಗೊತ್ತಾ, 5:20 ನಮ್ಮ ಕಡೆ 8 ಗಂಟೆ ಆಗುತ್ತಲ್ಲ, ಅಷ್ಟು ಕತ್ಲೆ ಆಗ್ಬಿಡುತ್ತೆ. ಅಂದರೆ ಇಲ್ಲಿ ಬೇಗನೆ ಕತ್ಲೆ ಆಗ್ಬಿಡುತ್ತೆ. ನಾವು ಅಂದ್ಕೊಂಡ್ವಿ 5:30 ರೀಚ್ ಆಗ್ತೀವಲ್ವಾ, ಆರಾಮಾಗಿ ನೋಡ್ಬೋದು ಅಂತ ಅಂದ್ಕೊಂಡು ಬಂದ್ವಿ. ಆದರೆ 5:30 ನೋಡಿ ಇಷ್ಟು ಕತ್ತಲೆ ಆಗಿದೆ. ಫುಲ್ಲು ಕತ್ಲೆ ಥರ ಆಗಿದೆ. ನಾವು 5:50 ಹಂಗೆ ರೀಚ್ ಆದ್ವಿ. ಇಲ್ಲಿ ನಾವು ಬಂದು ಟಿಕೆಟನ್ನ ತೊಗೊಂಡ್ವಿ. ಟಿಕೆಟ್ ತೊಗೊಳ್ಳೋದೇ ಸ್ವಲ್ಪ ಲೇಟ್ ಆಯಿತು, ಬಟ್ ಅಲ್ಲಿ ತುಂಬ ಕ್ಯೂ ಇತ್ತು. ನಾವು ಟಿಕೆಟ್ಗೋಸ್ಕರ ಕಾಯಲಿಲ್ಲ, ನಾವು ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಫೋನ್ಪೇ ಮಾಡಿ ಟಿಕೆಟ್ ತೊಗೊಂಡು ಬಂದ್ವಿ. ಇಲ್ಲಿ ಒಬ್ಬರಿಗೆ ಟಿಕೆಟು 20 ರೂಪಾಯಿ. ಟಿಕೆಟನ್ನು ತೊಗೊಂಡು ಒಳಗಡೆ ಬಂದರೆ ಅದ್ಭುತವಾದ ಕೆತ್ತನೆನ ನೋಡ್ಬೋದು. ಅಷ್ಟು ಸುಂದರವಾದ ಕೆತ್ತನೆ ಈ ಕೊನಾರ್ಕಲ್ಲಿ. ಫುಲ್ಲು ಲಾಂಗ್ ಬಿಲ್ಡಿಂಗ್, ತುಂಬ ದೊಡ್ಡದಾದ ಮತ್ತು ಎತ್ತರವಾದ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಬಂದರೆ ಒಂದು ದಿನ ಎಲ್ಲ ನೋಡಿದ್ರೂ ನೋಡ್ತಾನೇ ಇರಬೇಕು, ಅಷ್ಟು ದೊಡ್ಡ ಪ್ಲೇಸ್ ಇದೆ. ಬಟ್ ನಾವು ಬಂದಿದ್ದು ತುಂಬ ಅಂದರೆ ತುಂಬ ಕತ್ಲೆ ಆಗಿತ್ತು. ಆದರೂ ವಿಡಿಯೋ ಮಾಡಿದ್ದೀನಿ. ಎಷ್ಟು ಕಾಣಿಸುತ್ತೆ ಅಷ್ಟು ಕಾಣಿಸ್ಲಿ, ನೀವು ಕೂಡ ಕೊನಾರ್ಕ್ ನೋಡ್ಬೋದಲ್ಲ ಅಂತ ಹೇಳಿ. ಇಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, 10 ರೂಪಾಯಿ ನೋಟಲ್ಲಿ ಚಿತ್ರ ಬರುತ್ತಲ್ಲ, ಆ 10 ರೂಪಾಯಿ ನೋಟಲ್ಲಿ ಇರುವಂಥ ಬಿಲ್ಡಿಂಗೇ ಇದು. ಈ ಬಿಲ್ಡಿಂಗು ತುಂಬ ಎತ್ತರವಾಗಿದೆ, ತುಂಬ ಅಗಲವಾಗಿದೆ, ತುಂಬ ಉದ್ದವಾಗೂ ಕೂಡ ಇದೆ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಜನ ಇದ್ದಾರೆ. ಈ ಕತ್ಲೆ ಆಗಿದ್ರೂ ಕೂಡ ಎಷ್ಟು ಜನ ಇದ್ದಾರೆ ಅಂದರೆ ಭಯಾನಕರ ಜನ ಇದ್ದಾರೆ. ಬಟ್ ನನಗೆ ತುಂಬ ಅಂದರೆ ತುಂಬ ಇಷ್ಟವಾಗಿದ್ದು ಪ್ಲೇಸ್ ಅಂತ ಹೇಳಿದ್ರೆ ಒರಿಸ್ಸಾದಲ್ಲಿ ಈ ಕೊನಾರ್ಕ್. ನಾವು ಎಷ್ಟಾಗುತ್ತೆ ಅಷ್ಟು ನೋಡಿದ್ವಿ, ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ರೀ. ಯಾರೆಲ್ಲ ಹೋಗ್ತೀರಾ ಈ ಕಡೆ ಒರಿಸ್ಸಾದಲ್ಲಿ ಬೇಗ ಕತ್ಲೆ ಆಗ್ಬಿಡುತ್ತೆ, ಸ್ವಲ್ಪ ಬೇಗನೆ ಹೋಗಿ, ನಮ್ಮ ಥರ ಮಾಡ್ಕೋಬೇಡಿ. ಬಟ್ ನಾವು ಅಂದ್ಕೊಂಡ್ವಿ ನಾವು ಮತ್ತೆ ಬೆಳಗ್ಗೆ ಬರೋಣ ಅಂತ. ಆದರೆ ನಾವು ಬರೋ ಪ್ಲೇಸನ್ನೇ ಬಂದರೆ ನಾವು ಪ್ಲೇಸನ್ನು ಕವರ್ ಮಾಡೋದಕ್ಕಾಗಲ್ಲ ಅಲ್ವಾ, ಅನ್ಕೋತಾ ಇದ್ದೀವಿ, ಬಟ್ ಬರೋದಕ್ಕಾಗೋದಿಲ್ಲ. ತುಂಬಾ ಚೆನ್ನಾಗಿದೆ ರೀ. ನಾವು ಒಂದು ಫೋಟೋ ಕೂಡ ಇಲ್ಲಿ ತೆಕ್ಕೊಳ್ಳಿಲ್ಲ, ಏಕೆಂದರೆ ಫುಲ್ಲು ಕತ್ಲೆ ಇತ್ತಲ್ಲ. ಹಾಗೆ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಈ ಚಿತ್ರ ಬಂದು 10 ರೂಪೀಸ್ ಲೋಟ್ ಮೇಲೆ ಪ್ರಿಂಟ್ ಆಗಿದೆ. ಅದೇ ಈ ಪ್ಲೇಸ್ ಕೊನಾರ್ಕ್. ಅಷ್ಟು ಚೆನ್ನಾಗಿದೆ. ಈ ಕೊನಾರ್ಕಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಈ ಕಲ್ಲು ಬಿಲ್ಡಿಂಗ್ ಎಷ್ಟು ಕೆತ್ತನೆ ಮಾಡಿದ್ದಾರೆ ಅಂದರೆ ಒಂದೊಂದು ಕಲ್ಲಲ್ಲೂ ಕೂಡ ಒಂದೊಂದು ಕೆತ್ತನೆ ಇದೆ. ನೋಡೋದಕ್ಕೆ ನಿಜಕ್ಕೂ ಅದ್ಭುತ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನಾವು ಇದನ್ನೆಲ್ಲ ನೋಡಿಕೊಂಡು ಜೊತೆಗೆ ಸ್ವಲ್ಪ ಇಲ್ಲಿ ತುಂಬಾ ಶಾಪಿಂಗ್ ಮಾಡೋಕ್ಕೂ ಕೂಡ ಇದೆ. ಈ ಕಡೆ ಗೋಡಂಬಿ ತುಂಬ ಫೇಮಸ್ ಅನಿಸುತ್ತೆ, ಎಲ್ಲ ಕಡೆ ಗೋಡಂಬಿನೇ ಮಾರ್ತಿದ್ರು ನಾವು ಬರಬೇಕಾದ್ರೆ. ನಾವು ಇದನ್ನು ನೋಡಿಕೊಂಡು ಮತ್ತೆ ಅಲ್ಲಿ ಶಾಪಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಮತ್ತು ಇಲ್ಲಿ ಅಕ್ಕಪಕ್ಕ ಎಲ್ಲ ತುಂಬ ಬೀಚಸ್ ಇದೆ, ಬಟ್ ಆದರೆ ಒಂದು ಯಾವುದಾದ್ರೂ ಬೀಚಸ್ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಾವು ಈ ಬಿಲ್ಡಿಂಗ್ ಮೇಲೆ ಕೆಳಗಡೆ ನಿಂತ್ಕೊಂಡ್ರೆ ಒಂದು ಹುಳು ನಿಂತ್ಕೊಂಡಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಯಾಕೆಂದರೆ ಬಿಲ್ಡಿಂಗು ತುಂಬ ಅಷ್ಟು ದೊಡ್ಡದಾದ ಬಿಲ್ಡಿಂಗ್ ಇದೆ. ಒಳಗಡೆ ಅಂದರೆ ಒಳಗಡೆ ಎಲ್ಲ ಹೋಗೋದಕ್ಕೆ ಪ್ರವೇಶ ಇಲ್ಲ, ನಾವು ಹೊರಗಡೆನೆ ನೋಡ್ಬೋದು. ಬಿಲ್ಡಿಂಗ್ ಒಳಗಡೆ ಕೆಲಸ ನಡೀತಿದೆ, ಬಟ್ ಹೋಗೋದಕ್ಕೆ ಅವಕಾಶ ಇಲ್ಲ.
ಹೊರಗಡೆನೆ ಇಷ್ಟು ಜನ ಇದ್ದಾರೆ, ಹೊರಗಡೆ ನೋಡೋದಕ್ಕೇನೆ ಇಷ್ಟೊಂದು ಜನ ಇದ್ದಾರೆ. ಅಷ್ಟು ಚೆನ್ನಾಗಿದೆಯಲ್ಲ ಪ್ಲೇಸ್. ಹಾಗಾಗಿ ಬಟ್ ಒರಿಸ್ಸಾದಲ್ಲಿ ಬೇಗನೆ ಕತ್ಲೆ ಆಗುತ್ತೆ. ನಾವು ಈ ಥರ ಅಂದ್ಕೊಂಡೇ ಇರಲಿಲ್ಲ, ಇಷ್ಟು ಬೇಗ. ನಾವು ಬಂದಾಗ ಒಂದು 5:30ಗೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ನಾವು ಬಂದಾಗ 5:50 5:60 ಆಗಿತ್ತೇನೋ ಅಷ್ಟೇ. ಅಷ್ಟಕ್ಕೆ ಫುಲ್ಲು ಕತ್ಲೆ ಅಂದರೆ ಕತ್ಲೆ. ನಾನು ಅಯ್ಯೋ ಇಷ್ಟೊಂದು ಕತ್ಲೆ ಆಗಿದೆಯಲ್ಲ, ವಿಡಿಯೋ ಮಾಡೋದು ಬೇಡ ಅನ್ನೋ ಮನಸ್ಥಿತಿಲೇನೆ ವಿಡಿಯೋ ಮಾಡಿದ್ದೀನಿ. ಬಟ್ ಅಡ್ಜಸ್ಟ್ ಮಾಡಿಕೊಂಡು ನೋಡ್ತೀರಲ್ವಾ ವಿಡಿಯೋನ. ಯಾಕೆಂದರೆ ಕತ್ಲಿದೆ ಅಂತ ಬೇಜಾರು ಮಾಡ್ಕೋಬೇಡಿ, ನಾವು ಬಂದಿರೋದೇ ಆ ಟೈಮ್, ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಮತ್ತೆ ಇಲ್ಲಿ ಯಾವುದೇ ಒಂದು ಟೆಂಪಲ್ ಆಗಿರ್ಬೋದು, ಒಂದು ಬಿಲ್ಡಿಂಗ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇಲ್ಲಿ ಎಲ್ಲೂ ಪ್ರಸಾದ ಮಾತ್ರ ಸಿಗಲ್ಲ ಕಣ್ರಿ. ಅದೊಂದೇ ಬೇಜಾರು. ಯಾವುದೇ ರೀತಿ ಪ್ರಸಾದ ನಮ್ಮ ಕಡೆ ಕರ್ನಾಟಕದಲ್ಲಿ ಸಿಗೋ ಥರ ಯಾವುದೇ ಟೆಂಪಲಲ್ಲೂ ಪ್ರಸಾದ ಸಿಗೋದಿಲ್ಲ. ಪ್ರಸಾದ ತೊಗೋಬೇಕು ಅಂತ ಹೇಳಿದ್ರೆ ನಾವು ದುಡ್ಡು ಕೊಟ್ಟೇ ತಿನ್ನಬೇಕು. ಅಂದರೆ ನಮ್ಮ ಕಡೆ ಯಾವುದೇ ಒಂದು ಟೆಂಪಲ್ಗೆ ಹೋದ್ರೂ ಪುಳಿಯೋಗರೆ, ಮೊಸರನ್ನ ಈ ಥರ ಪ್ರಸಾದ ಅಂತೂ ಕೊಟ್ಟೇ ಕೊಡ್ತಾರೆ. ಈ ಕಡೆ ಹಾಗಲ್ಲ, ಪ್ರಸಾದ ಬೇಡ ಕಣ್ರಿ, ಈ ಕಡೆ ಒಂದು ತೀರ್ಥ ಕೊಡಬೇಕು ಅಂದ್ರೂ 100 ರೂಪೀಸ್ ಕೊಡಿ ಅಂತಾನೆ ಬಾಯಿ ಬಿಟ್ಟೆ ಕೇಳ್ತಾರೆ. ಇದೊಂಥರ ದುಡ್ಡಿನ ಟೆಂಪಲ್ ಅಂತಲೇ ಹೇಳ್ಕೊಬೋದು. ಈ ಕಡೆ ಎಲ್ಲ ಟೆಂಪಲಲ್ಲೂ ಅಷ್ಟೇ, ತೀರ್ಥ ಕೊಡಬೇಕಂದ್ರೆ ಅಮೌಂಟು ನೋಡ್ತಾರೆ. ಕೆಲವೊಬ್ರು ಬಾಯಿ ಬಿಟ್ಟು ಕೂಡ ಕೇಳ್ತಾರೆ. ನನಗೆ ಎಲ್ಲ ಒರಿಸ್ಸಾದಲ್ಲಿ ನೋಡಿದಂಥ ಪ್ಲೇಸಲ್ಲಿ ಅಂದರೆ ಅದ್ಭುತವಾದ ಪ್ಲೇಸ್ ಅನಿಸಿದ್ದೆ ನನಗೆ ಈ ಕೊನಾರ್ಕ್. ಅಷ್ಟು ಚೆನ್ನಾಗಿದೆ. ಎಷ್ಟು ಕೆತ್ತನೆ, ಹಬ್ಬ ಹೆಂಗೆ ಕೆತ್ತನೆ ಮಾಡಿದಾರಲ್ವಾ ಈ ಬಿಲ್ಡಿಂಗನ್ನು, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಕೆಳಗಡೆ ನಿಂತ್ಕೊಂಡು ಮೇಲ್ಗಡೆ ನೋಡಿದ್ರೆ ಎಷ್ಟು ಎತ್ತರವಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಬರಬೇಕಾದ್ರೆ ಇಷ್ಟು ಅದ್ಭುತವಾಗಿರುತ್ತೆ ಅಂತ ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ. ಏನೋ ಒಂದು ಬಿಲ್ಡಿಂಗ್ ಎಲ್ಲ ರೀತಿ ಇರುತ್ತಲ್ಲ ಆ ಥರ ಅಂದ್ಕೊಂಡಿದ್ದೆ. ನೋಡಿ ಎಷ್ಟು ದೊಡ್ಡದಾಗಿದೆ. ನಾವು ಕೆಳಗಡೆ ನಿಂತ್ಕೊಂಡ್ರೆ ಒಂದು ಹುಳ ಥರ ಫೀಲ್ ಆಗುತ್ತೆ, ಅಷ್ಟು ದೊಡ್ಡದಾಗಿದೆ. ನಾವು ಇದನ್ನೆಲ್ಲ ಮುಗಿಸೋದಕ್ಕೆ ಮಿನಿಮಮ್ ಅಂತ ಹೇಳಿದ್ರೆ 3 ಅವರ್ ತೊಗೊಂಡ್ವಿ. ಅಂದರೆ ಸಖತ್ತು ಕತ್ಲೆ ಕೂಡ. ನೋಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಬಂದರೆ ಒಂದು 5 ಅವರ್ ಆದರೂ ಆಗುತ್ತೆ ನಾವು ನೀಟಾಗಿ ನೋಡ್ತೀವಿ ಅಂತ ಹೇಳಿದ್ರೆ. ನಾವು ಕತ್ಲೆ ಆಗ್ಬಿಟ್ಟಿತ್ತಲ್ಲ, ಒಂದು 7:30 ತನಕ ನೋಡಿದ್ವಿ, ಮತ್ತೆ ಹೋಗ್ಬೇಕಲ್ಲ ಅಂತ ಹೇಳಿ. ಬಟ್ ಇಲ್ಲಿ ಅಕ್ಕಪಕ್ಕ ಆವಾಗಲೇ ನಾನು ಹೇಳಿದ್ನಲ್ಲ, ಅಕ್ಕಪಕ್ಕ ತುಂಬ ಬೀಚಸ್ ಇದೆ. ಸ್ವಲ್ಪ ಬೇಗ ಬಂದಿದ್ದಿದ್ರೆ ನಾವು ಬೀಚಸ್ ಕೂಡ ಸ್ವಲ್ಪ ಆಟ ಆಡ್ಬೋದಾಗಿತ್ತು. ನಾವು ಇಲ್ಲಿವರೆಗೂ ಯಾವ ಬೀಚಸ್ಸಲ್ಲೂ ಕೂಡ ಆಟ ಆಡಿಲ್ಲ, ಏಕೆಂದರೆ ನಮಗೆ ಟೈಮೇ ಇಲ್ಲ. ನಮಗೆ ಒಂದಿನ ಟ್ರೈನ್ ಬೇರೆ ಲೇಟ್ ಆಗಿಬಿಡ್ತಲ್ಲ. ನಾವು ಅಂದ್ಕೊಂಡಿದ್ದ ಟೈಮ್ಗೆ ಟ್ರೈನ್ ಬಂದಿದ್ದಿದ್ರೆ ನಮಗೆ ಹೋಗೋದಕ್ಕೆ ಟೈಮ್ ಕರೆಕ್ಟಾಗಿ ಆಗ್ತಿತ್ತು. ಬಟ್ ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು ದಿನ ಡಿಲೇ ಆಗಿಬಿಡ್ತಲ್ಲ ಟ್ರೈನು. ಹಾಗಾಗಿ ನಾವೆಲ್ಲವನ್ನು ಕೂಡ ಫಾಸ್ಟಾಗೆ ನೋಡ್ಕೊಂಡು ಹೋಗಬೇಕು. ಮತ್ತು ನಮ್ಗೆ ರಿಟರ್ನ್ ಟ್ರೈನ್ ಮಾಡಿದ್ದು ಬೇಗನೆ ಬಂದುಬಿಡುತ್ತಲ್ಲ, ಹಾಗಾಗಿ ನಮಗೆ ಬೇಗ ಬಂದಿದ್ದಿದ್ರೆ 4 ಡೇಸ್ ಸಿಗ್ತಿತ್ತು, 5 ಡೇಸ್ ಸಿಗ್ತಿತ್ತು. ಬಟ್ ನಾವು 1 ಡೇ ಅಲ್ಲೇ ಲೇಟ್ ಮಾಡ್ಕೊಂಡು ಬಂದ್ವಿ, ಮತ್ತು ಟ್ರೈನನ್ನು ಚೇಂಜ್ ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ನಾವು ಎಲ್ಲವನ್ನು ಬೇಗ ನೋಡಿಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ನನಗಂತೂ ಬೀಚಲ್ಲಿ ಆಟ ಆಡೋದು ಅಂದರೆ ತುಂಬಾ ಇಷ್ಟ. ಅದು ಯಾವುದೇ ಕಡೆ ಆಗಲಿ ನನಗೆ ಬೀಚಲ್ಲಿ ಆಟ ಆಡೋದು ಅಂದರೆ ಸಖತ್ ಇಷ್ಟ ಆಗುತ್ತೆ. ಬಟ್ ನಾವು ಒಂದು ಟೈಮು ಕೂಡ ಬೀಚಲ್ಲಿ ಆಟ ಆಡಿಲ್ಲ. ನಮಗೆ ಟೈಮ್ ಇಲ್ಲ, ಆಟ ಆಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ನಮಗೆ ಟೈಮ್ ಇಲ್ಲ. ಬೇರೆ ಪ್ಲೇಸಸನ್ನು ಕವರ್ ಮಾಡೋದಕ್ಕಾಗಲ್ಲ ಬೀಚಲ್ಲಿ ಆಟ ಆಡ್ತಿದ್ರೆ, ಹಾಗಾಗಿ ನಮಗೆ ಟೈಮ್ ಇಲ್ಲ. ಇಲ್ಲಿ ಶಾಪಿಂಗು ಕೂಡ ತುಂಬಾ ಚೆನ್ನಾಗಿ ಮಾಡ್ಬೋದು. ತುಂಬ ಶಾಪಿಂಗ್ ಮಾಡೋದಕ್ಕೆ ಇದೆ. ನಾವು ಶಾಪಿಂಗ್ ಮಾಡೇ ಇಲ್ಲ, ಏನನ್ನೂ ಕೂಡ ತಗೊಂಡೇ ಇಲ್ಲ. ನೋಡಿ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಅದ್ಭುತವಾಗಿದೆ. ಕ್ಯಾಮ್ರಾದಲ್ಲಿ ವಿಡಿಯೋದಲ್ಲಿ ಏನು ನೋಡ್ತೀರಾ, ರಿಯಲ್ಲಿ ಒನ್ ಟೈಮ್ ಹೋಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಲೈಫಲ್ಲಿ ಏನೆಲ್ಲ ಮಿಸ್ ಮಾಡ್ಕೋತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಯಾಕೆಂದರೆ ಅಷ್ಟು ಅದ್ಭುತವಾಗಿದೆ ಈ ಕೊನಾರ್ಕ್ ಬಿಲ್ಡಿಂಗ್. ಇದ್ರದ್ದು ಹಿಸ್ಟ್ರಿ ಎಲ್ಲ ಹೇಳಬೇಕು ಅಂದರೆ ನಿಜಕ್ಕೂ ನನಗೇನೂ ಗೊತ್ತಿಲ್ಲ. ನಮ್ಮ ಕಡೆ ಆದರೆ ನಮಗೆಲ್ಲ ವಿಷಯನೂ ಗೊತ್ತಿರುತ್ತೆ. ಬಟ್ ನಾವು ಇಲ್ಲಿಗೆ ಬಂದು ಇದ್ರ ಹಿಸ್ಟ್ರಿ ಹೇಳಬೇಕು ಅಂದರೆ ಕಷ್ಟ ಆಗುತ್ತೆ. ಅಲ್ಲಿ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳಿದ್ರು ಕೂಡ ಅವರಿಗೆ ಯಾರಿಗೂ ಕನ್ನಡ ಅಂತೂ ಬರೋದೇ ಇಲ್ಲ. ಕೊನೆಗೆ ಫೈನಲಿ ಬಿಲ್ಡಿಂಗ್
ರೂಪ ಈ ರೀತಿ ಇದೆ ನೋಡಿ. ಇದು ಮೇಲ್ಗಡೆ ಮಾತ್ರ, ಇನ್ನು ಕೆಳಗಡೆ ತುಂಬ ಅಂದರೆ ತುಂಬ ಇವೆ. ಅಕ್ಕಪಕ್ಕ ಬಿಲ್ಡಿಂಗ್ಗಳಂತೂ ತುಂಬಾನೇ ಇದೆ. ಎಲ್ಲ ಥರ ಬಿಲ್ಡಿಂಗೂ ಕವರ್ ಮಾಡಿ ನೋಡ್ತೀನಿ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಬಟ್ ಕೊನಾರ್ಕ್ ಅಂದರೆ ಕೊನಾರ್ಕಪ್ಪ, ಬ್ಯೂಟಿಫುಲ್ ಆದಂಥ ಪ್ಲೇಸ್. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನಾವು ಕೊನಾರ್ಕ್ನ ಮುಗಿಸ್ಕೊಂಡು ಬೀಚಿಗೆ ಬಂದ್ವಿ. ನಾನು ಶಾಪಿಂಗ್ ಮಾಡಿದ್ದು ಗೋಡಂಬಿ ಮಾತ್ರ ತೊಗೊಂಡೆ. ಬಟ್ ಶಾಪಿಂಗ್ ಮಾಡಿದ್ದು ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಫುಲ್ ಕತ್ಲೆ ಇತ್ತಲ್ಲ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಬೀಚಿಗೆ ಬಂದ್ವಿ. ನಾವಂತೂ ಆಟ ಆಡಲಿಲ್ಲ. ಕೆಲವೊಬ್ಬರು ಫ್ರೆಂಡ್ಸ್ ಆಟ ಆಡಿದ್ರು, ಬಟ್ ನಾನು ಆಟ ಆಡಲಿಲ್ಲ. ಈ ಚಳಿಲಿ ಹೇಗಪ್ಪ ಅಂತ ಹೇಳಿ. ಮತ್ತೆ ಒಂದು 10 ನಿಮಿಷ 20 ನಿಮಿಷಕ್ಕೆ ಆಟ ಆಡಿದಾಗ ಅನ್ಸಲ್ಲ. ಮಿನಿಮಮ್ ಆಟ ಆಡೋದಕ್ಕೆ ಬೀಚಲ್ಲಿ ಇಳಿಬೇಕು ಅಂತ ಹೇಳಿದ್ರೆ 1-2 ಅವರ್ ಆದರೂ ಇದ್ದರೆ ಖುಷಿಯಾಗುತ್ತೆ. ಮತ್ತು ಕತ್ಲೆ ಬೇರೆ ಹೆವಿ ಅಲೆ ಬರ್ತಾಯಿತ್ತು, ಹಾಗಾಗಿ ನಾನು ಆಟ ಆಡಲಿಲ್ಲ. ಫ್ರೆಂಡ್ಸ್ಗಳು ಸ್ವಲ್ಪ ಆಟ ಆಡಿದ್ರು. ನೋಡಿ ಚೆನ್ನಾಗಿದೆ ಅಲ್ವಾ ಬೀಚ್. ಇಲ್ಲಿ ಅಕ್ಕಪಕ್ಕ ಎಲ್ಲ ಕಡೆ ಬೀಚ್ ಇದೆ, ಆದರೆ ನಮಗೆ ಹೋಗೋದಕ್ಕೆ ಅದೃಷ್ಟ ಇಲ್ಲ ಅಂತಲೇ ಹೇಳಬೇಕು, ಇಲ್ಲಾಂದರೆ ಟೈಮ್ ಇಲ್ಲ ಅಂತ ಹೇಳಬೇಕು, ಗೊತ್ತಾಗಲಿಲ್ಲ. ನಾವಂತೂ ಯಾವ ಬೀಚಲ್ಲೂ ಕೂಡ ಆಟ ಆಡಲಿಲ್ಲ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಪ್ರತಿ ಸಲ ಹೇಳ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ. ಬಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಮತ್ತು ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕಪ್ಪ, ಮಾಡೇ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ ವಾಚಿಂಗ್.